I'm dreaming in dreams bigger than me, taking my time, giving to me, paint my life into a masterpiece, coloring it how I want it to be, won't stop till ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಪ್ರಗತಿ ಪ್ರೀತಮ್ ಇಬ್ಬರು ಇಲ್ದಲೇ ಇರುವಂತಹ ಈ ದಿನ ತುಂಬ ಬೋರಿಂಗ್ ಆಗಿತ್ತು. ಮಕ್ಕಳಿಲ್ಲ ಅಂದ ತಕ್ಷಣ ಇಡೀ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುವಂತಹ ಪ್ಲ್ಯಾನಲ್ಲಿದ್ದೆ. ಸೊ ಹಾಗಾಗಿ ಇಡೀ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವರಿಬ್ಬರು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನನಗೊಂದು 3-4 ಡೇಸ್ ಟೈಮ್ ಇತ್ತು. ಸೊ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆಯಿಂದ ಕ್ಲೀನಿಂಗಲ್ಲೇ ಟೈಮ್ ಹೊರಟೋಯ್ತು. ಸರಿ ಈವ್ನಿಂಗ್ ಒಂದು ಆರಾಮಾಗಿ ಸಂಜೆಯನ್ನು ಕಳಿಬೇಕು ಅಂತ ಅಂದ್ಕೊಂಡೆ. ಬ್ರೆಡ್ ಇತ್ತು, ಸರಿ ಪೀನಟ್ ಬಟರ್ ಏನಾದರೂ ರೆಡಿ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಟೀ ಜೊತೆಗೆ ಕಾಂಬಿನೇಷನ್ ಆಗುತ್ತೆ. ಸೊ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿಂದರೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದರೆ ಅದನ್ನು ನೆಮ್ಮದಿಯಾಗಿ ತಿಂತೀನಿ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವನ್ ಟೈಟಲ್ ನೋಡಿದಾಗಲೇ ನೀವು ಅಂದ್ಕೊಂಡಿರ್ತೀರ. ಸೊ ಅದಕ್ಕೆ ಸೂಕ್ತವಾಗಿದ್ದರೆ ನೀವು ಲೈಕನ್ನು ಕೊಡ್ಬೋದು ಈ ವಿಡಿಯೋಗೆ. ಸೊ ನನಗೆ ಅನಿಸಿರೋ ಪ್ರಕಾರ ನಾನು ಯೋಚನೆ ಮಾಡೋದು, ಪ್ರತಿಯೊಬ್ಬರ ಜೀವನ ಕೆಲವೊಂದಿಷ್ಟು ಪದಗಳಲ್ಲೇ ನಿಂತಿರುತ್ತೆ. ಆದರೆ ನಮ್ಮ ಜೀವನದಲ್ಲಿ ಬರೋ ಪದಗಳಲ್ಲಿ ನಾವು ತುಂಬ ಯಾರ ಮಾತನ್ನು ನಂಬ್ತೀವಿ ಮತ್ತು ನಾವು ಯಾವ ಪದಗಳನ್ನು ಬಳಸ್ತೀವಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಡೋ ಪದಗಳು ತುಂಬಾ ಪವರ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಆ ಪದಗಳನ್ನು ಬಳಸಬೇಕಾದ್ರೆ ತುಂಬಾ ಜಾಣ್ಮೆಯಿಂದ ಯೋಚನೆಗಳನ್ನು ಮಾಡ್ತಾ ಆ ಪದಗಳನ್ನ ಬಳಸಬೇಕಾಗತ್ತೆ. ಇಲ್ಲಿ ನಾನು ಕಡಲೆ ಬೀಜನ ಹುರಿದಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದುಬಿಟ್ಟು ರುಬ್ಕೋಬೇಕು. ಅಷ್ಟರೊಳಗೆ ನನ್ನ ಫೇವ್ರೆಟ್ ಸೀಬೆಹಣ್ಣು, ಅಲ್ಲಿ ನನಗೆ ಕೆಂಪು ಕಲರ್ ಸೀಬೆಹಣ್ಣು ಸಿಕ್ತು. ಸೊ ಹಾಗಾಗಿ ತೊಗೊಂಡು ಬಂದೆ. ನಾನು ಯಾವಾಗಲೂ ವೈಟು ಟೇಸ್ಟಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ, ರೆಡ್ ಕಲರ್ ಬಂದು ಸ್ವಲ್ಪ ಸಿಪ್ಪೆ ಅನಿಸ್ತಾ ಇರುತ್ತೆ. ಈ ನಡುವೆ ಅಂತೂ ಹಣ್ಣು ತಿನ್ನೋದಕ್ಕೂ ಭಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಉಪ್ಪಿನ ನೀರಲ್ಲೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ತಾತ ನನಗೆ ಯಾವಾಗಲೂ ಫೇವ್ರೆಟ್ ಸೀಬೆಹಣ್ಣು ಅಂತ ಅಂದಾಗ ನಮ್ಮ ತಾತ ಹೇಳೋರು, ಸೀಬೆಹಣ್ಣು ಬೀಜಕ್ಕೊಂದು ಕಾಯಿಲೆ ಬರುತ್ತಂತೆ, ಅದನ್ನು ಯಾಕೆ ಅಷ್ಟು ಇಷ್ಟಪಟ್ಟು ತಿಂತೀಯಾ ಅಂತ. ಇಲ್ಲ ಅಂತಂದರೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋ ಅಂತ ಹೇಳೋರು. ಇದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಇವತ್ತು ನನ್ನ ಕಿವಿಯಲ್ಲಿ ನಮ್ಮ ತಾತನ ಮಾತು ಹಾಗೆ ಕೇಳಿಸ್ತಾ ಇದೆ. ಯಾವಾಗೂ ನನಗೆ ಸೀಬೆಹಣ್ಣು ಇಷ್ಟ ಅಂತ ಎಲ್ಲಿ ಮರ ಇದ್ರೂ ಹುಡಿಕೊಂಡು ಹೋಗ್ತಾ ಇದೆ. ಅವಾಗ ಹೇಳೋರು ಅದು ಆ ಥರ ಅಂತ. ಬಟ್ ಅದೇನೋ ನನಗೆ ಅಷ್ಟು 100% ಗೊತ್ತಿಲ್ಲ. ನನ್ನ ಫೇವ್ರೆಟ್ ಸೀಬೆಹಣ್ಣು. ಸೊ ಕೆಲವೊಂದು ಪದಗಳು ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತೊಗೊಂಡು ಬಂದಿರುವಂಥ ಕೆಲವೊಂದಿಷ್ಟು ಪದಗಳನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋಬೇಕು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾತುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಕಡಿಮೆ ಮಾತಾಡಬೇಕು, ಜಾಸ್ತಿ ಕೇಳಿಸ್ಕೋಬೇಕು, ಹಾಗೆ ಕಡಿಮೆ ರಿಯಾಕ್ಟ್ ಮಾಡಬೇಕು, ಮತ್ತು ಒಬ್ಬರನ್ನ ಅಬ್ಸರ್ವ್ ಮಾಡೋದು ಜಾಸ್ತಿ ಮಾಡಬೇಕು. ಸೊ ಈ ಒಂದು 4 ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಕೂಡ ಕಲ್ತಿದ್ದೀನಿ. ಹಾಗೆ ನಾವು ಇವತ್ತು ಹೊರಗಡೆ ಹೋಗಿದ್ವಿ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಪ್ಲ್ಯಾನ್ ಇದೆ ಅಂತ ಹೇಳಿದ್ನಲ್ಲ, ಸರಿ ಅದಕ್ಕೆ ಪೇಂಟ್ ಸ್ವಲ್ಪ ಬೇಕಾಗಿತ್ತು. ಹಾಗೆ ಕರ್ಟನ್ಸ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಕರ್ಟನ್ಸ್. ನಾನು 3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು, ಅದಕ್ಕೂ ಮುಂಚೆಗೆ ತೊಗೊಂಡಿದ್ದೆ. ರಾಜಸ್ಥಾನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸಿಗುತ್ತೆ ನಮಗೆ. ಸೊ ಅದು ಇದುವರೆಗೂ ಬಾಳಿಕೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಓಕೆ ಅಂತ ಹೇಳಿ ತೊಗೊಂಡು ಬಂದೆ. ಸ್ವಲ್ಪ ಹೆವಿ ಕಾಸ್ಟ್ಲಿ ಅನಿಸ್ತು. ನನ್ನ ಬಜೆಟಲ್ಲಿ ನಾನು ಇದನ್ನು ತೊಗೊಂಡೆ. ಎಲ್ಲ 1 ಡೋರ್ ಕರ್ಟನ್ 1000 ಎಬೋ ಹೇಳ್ತಾಯಿದ್ರು. ನಾನು 700 ರುಪೀಸ್ದೇನೋ ತೊಗೊಂಡು ಬಂದೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಈ ರೀತಿ ಮಾಡಿದ್ದೀನಿ. ಸೊ ಅದು ಯಾವ ಚೇಂಜ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ನಾವು ಯಾವಾಗಲೂ ಕೂಡ ಅಷ್ಟೇ ಒಳ್ಳೆಯವರಾಗಿರಬೇಕು. ಆದರೆ ನಾವು ಒಳ್ಳೆಯವರಾಗಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋದ್ರಲ್ಲೇ ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬಾರ್ದು. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಒಳ್ಳೆಯವರಾಗಿದ್ದರೆ ಅದನ್ನು ನಾನು ತುಂಬ ಒಳ್ಳೆಯವಳು ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಒಳ್ಳೆತನ ನಾವು ಉಳಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದನ್ನು ನಾನು ತುಂಬ ನಂಬ್ತೀನಿ ಕೂಡ. ಸೊ ಹಾಗೆ ನನಗಿದು ಬೈ ನೇಚರಾಗೇ ಬಂದುಬಿಟ್ಟಿದೆ. ಮೊದಲಿಗೆ ನನ್ನ ಮನೆ, ಅದಾದಮೇಲೆ ಅಂತಂದರೆ ಫಸ್ಟು ನನ್ನೋರನ್ನು ನಾನು ಕೇರ್ ಮಾಡೋದ್ರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಗೊತ್ತಿಲ್ಲ, ಅದು ಅವಾಗಿಂದನೂ ಅಷ್ಟೇ. ಫ್ರೆಂಡ್ಸ್, ಫ್ಯಾಮಿಲಿ ಅಂದರೆ ನಾನು ಫಸ್ಟ್ ಹೇಳೋದೇ ಫ್ಯಾಮಿಲಿ.
ಅದಾದಮೇಲೆ ಫ್ರೆಂಡ್ಸ್ ಅಂತ ಹೋಗ್ತೀನಿ. ಸೊ ಹಾಗಾಗಿ ಫಸ್ಟು ನಮ್ಮನೆ ಇದೆಲ್ಲ ಚೆನ್ನಾಗಿದ್ದರೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸತ್ಯ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಮ್ಮಲ್ಲೇ 100 ಪ್ರಾಬ್ಲಮ್ಸ್ ಇದ್ದಾಗ ನಾವು ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮನ್ನು ನಾವು ಕೇರ್ ಮಾಡಿ ಈ ಒಂದು ಪೋರ್ಷನ್ಸ್ ಏನಿದೆ ಅದನ್ನ ಆಲ್ಮೋಸ್ಟ್ ಯಾವಾಗಲೂ ಚೆನ್ನಾಗಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಮ್ಮಿಂದ ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ ಮನಸ್ಸಿರುತ್ತೆ. ಹೆಲ್ಪ್ ಮಾಡುವಂತಹ ಒಂದು ಸನ್ನಿವೇಶಗಳು ನಮ್ಗೆ ಬಂದಾಗ ಕೂಡ ನಾವು ಸಹಾಯ ಮಾಡೋಕ್ಕೆ ಮುಂದಕ್ಕೆ ಹೋಗ್ತೀವಿ. ಈ ವರ್ಷ ಮುಗ್ದೇ ಹೋಗ್ತಾ ಇದೆ, ಮುಂದಿನ ವರ್ಷ ಬರ್ತಾ ಇದೆ. ಬಟ್ ಈ ವರ್ಷ ನಾನು ತಿರುಗಿ ನೋಡಿದಾಗ ಎಷ್ಟೊಂದು ಆಸೆಗಳು, ಎಷ್ಟೊಂದು ಕನಸುಗಳು, ಎಷ್ಟೋ ಕೆಲಸಗಳು ಹಾಗೆ ಪೆಂಡಿಂಗ್ ಹಂಗೆ ಉಳಿದೋಯ್ತು. ಕೆಲವೊಂದಿಷ್ಟು ಫೇಲ್ಯೂರ್ ಆಯಿತು. ಸೊ ಆವಾಗ ನಾವು ಅನ್ಕೋತೀವಿ ನಾನು ಫೇಲ್ ಆದೆ, ನಾನು ಸೋತೋದೆ ಅಂತ. ಬಟ್ ನಾವು ಯಾವತ್ತೂ ಸೋಲೋದಿಲ್ಲ. ಪ್ರತಿಯೊಂದು ಸೋಲಲ್ಲೂ ಕೂಡ ಏನೋ ಒಂದು ಕಲ್ತಿರ್ತೀವಿ. ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡಬಾರ್ದು ಅನ್ನೋದಾದರೂ ಕಲಿತೀವಲ್ವ. ಸೊ ಹಾಗಾಗಿ ಫೇಲ್ಯೂರನ್ನು ಯಾವತ್ತೂ ಫೇಲ್ಯೂರ್ ಅನ್ಕೋಬೇಡಿ. ಏನೋ ಒಂದು ಕಲ್ತಿದ್ದೀವಿ ಅಂತ ಅಂದ್ಕೊಳ್ಳೋದು ತುಂಬ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಇನ್ನೊಂದು ಯಾವಾಗಲೂ ನಾನು ಮಾಡ್ತಾ ಇರೋದೇನು ಅಂತ ಅಂದರೆ, ಸೊ ಎಫರ್ಟ್ ಹಾಕ್ತೀನಿ, 100% ಎಫರ್ಟ್ ಹಾಕ್ತೀನಿ, ನನಗೆ ಆ ಕೆಲಸ ಆಗುತ್ತೆ ಅನ್ನೋ ಒಂದು ಪ್ರಾಮಿಸನ್ನು ಜಾಸ್ತಿ ಮಾಡ್ತಾ ಇದೆ. ಅಂತಂದರೆ ಪಕ್ಕ ಆಗಿಬಿಡುತ್ತೆ ಅನ್ನೋವಂತಹ ಡಿಸಿಷನ್ನ ನಾನೇ ತೊಗೊಂಡ್ಬಿಟ್ಟು ಒಬ್ರಿಗೆ ಅದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಇದು ಹಾಗೆ ಆಗುತ್ತೆ, ಹೀಗೆ ನಾನು ಮಾಡ್ತೀನಿ, ಇದನ್ನು ನಿಮ್ಗೆ ಕೊಡ್ತೀನಿ. ಸೊ ಈ ಥರ ಪ್ರಾಮಿಸ್ ಈ ರೀಸೆಂಟಾಗಿ ನಾನು ಅದನ್ನು ಅಬ್ಸರ್ವ್ ಮಾಡಿದಾಗ, ಸೊ ಎಫರ್ಟ್ ಹಾಕಿ ಅದು ಪ್ರಾಮಿಸ್ ಸಕ್ಸಸ್ ಆದಮೇಲೆ ನಾವು ಒಬ್ರ ಹತ್ರ ಹೇಳ್ಕೋಬೇಕು ಅಂತ ನನಗನ್ನಿಸ್ತು. ಸೊ ಪ್ರಾಮಿಸ್ ಮಾಡ್ಕೊತಾ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಕೆಲಸದ ಮೇಲೆ ಎಫರ್ಟ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ತುಂಬಾ ನನ್ನ ಲೈಫಲ್ಲಿ ಬದಲಾವಣೆಯನ್ನು ತಂದಿದೆ. ಯಾವುದಕ್ಕೂ ಮೊದಲು ಜೀವನನ ಫಸ್ಟು ಜೀವಿಸ್ಬಿಡ್ಬೇಕು. ಯಾಕೆ ಅಂತಂದರೆ ಈ ಜೀವನ ನಮ್ಮನ್ನು ಬಿಟ್ಟು ಹೋಗೋಕ್ಕೂ ಮುಂಚೆಗೇ ಈ ಜೀವನನ ಜೀವಿಸ್ಬಿಡಬೇಕು. ನಾವು ಜೀವನ ಯಾವಾಗ ಮುಗ್ದೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಜೀವನ ಮುಗಿಯೋಕ್ಕೆ ಮುಂಚೆಗೇ ಆ ಜೀವನನ ಜೀವಿಸ್ಬಿಡಬೇಕು. ಸೊ ಪ್ರತಿಯೊಂದು ದಿನ ಕ್ಷಣ ಅದು ಹೇಗಿರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಜೀವಿಸೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಅದು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇನ್ನೊಬ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ನಮ್ಮಲ್ಲಿ ಏನು ತಪ್ಪಾಗಿದೆ ಅಂತ ಕಂಡಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂತ ಅಂದರೆ ನಮ್ಮ ಮೇಲೆ ನಾವು ಸ್ವಲ್ಪ ಕೆಲಸನ ಮಾಡಬೇಕು. ಸೊ ನಮಗೋಸ್ಕರ ಅಂತ ಕೆಲಸ ಮಾಡಬೇಕು. ಬೇರೆಯವ್ರನ್ನ ಆಡ್ಕೊಳ್ಳೋದು, ಬೇರೆಯವರ ತಪ್ಪನ್ನು ಎತ್ತಿ ತೋರಿಸೋದು, ಬೇರೆಯವರಲ್ಲಿ ಏನೋ ಕೊರತೆ ಇದೆ ಅನ್ನೋದನ್ನು ನಾವು ಬೆರಳು ಮಾಡೋದಕ್ಕಿಂತ ನಮ್ಮ ಮೇಲೆ ಏನು ಪ್ರಾಬ್ಲಮ್ ಇದೆ, ನಮ್ಮ ಮೇಲೆ ಏನು ಕಮ್ಮಿ ಇದೆ ನಮ್ಮ ಲೈಫಲ್ಲಿ, ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕಂದ್ರೆ ನಮ್ಮ ಮೇಲೆ ನಾವು ಕೆಲಸ ಮಾಡಬೇಕು, ನಮಗೋಸ್ಕರ ನಾವು ಕೆಲಸ ಮಾಡಬೇಕು. ಸೊ ಇದು ಒಂದನ್ನು ಕಲ್ತ್ಕೊಂಡಿದ್ದೀನಿ ನಾನು. ಸೊ ಅದು ಯಾವತ್ತೂ ಇರುತ್ತೆ. ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಅಥವಾ ಯಾರ ಒಂದು ಇದನ್ನು ನೋಡಿ ನಾನು ಹೊಟ್ಟೆ ಉರಿ ಪಡೋದಕ್ಕೆ ಹೋಗೋದಿಲ್ಲ. ಅವ್ರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ. ಸೊ ಈ ಲೈಫನ್ನು ಎಂಜಾಯ್ ಮಾಡಬೇಕು. ಅವ್ರ ಲೈಫ್ಗೋಸ್ಕರ ನಮ್ಮ ಲೈಫ್ನ ಬದಲಾಯಿಸ್ಕೊಳ್ಳೋಕೆ ಹೋದರೆ ನಾವು ಎಂಜಾಯ್ ಮಾಡೋ ಟೈಮ್ ಕೂಡ ವೇಸ್ಟಾಗಿ ಹೊರಟೋಗಿರುತ್ತೆ. ಸೊ ಇದಿಷ್ಟು ನನ್ನ ಲೈಫನ್ನೇ ಬದಲಾಯಿಸಿರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಗಳು. ಇವಾಗ ಡಿಸೆಂಬರ್, ಸೊ ನೆಕ್ಸ್ಟು 2024 ಬರ್ತಾ ಇದೆ, ಜನವರಿ. ಸೊ ಪ್ರತಿ ವರ್ಷ ನಂದೊಂದು ಡೈರಿ ಇರುತ್ತೆ. ಆ ಡೈರಿಯಲ್ಲಿ ನಾನು ಈ ವರ್ಷ ಏನೆಲ್ಲ ಮಾಡಿದ್ದೀನಿ ಅಂತ ಬರಿತೀನಿ. ಕೆಲವೊಂದಿಷ್ಟು ಆಗಿರುತ್ತೆ, ಕೆಲವೊಂದಿಷ್ಟು ಆಗಿರೋದಿಲ್ಲ. ಸೊ ಪ್ರತಿ ವರ್ಷ ಜನವರಿ ಒಂದು ಹೋಪ್ಸಿಂದ ಒಂದು ಇಷ್ಟು ಲಿಸ್ಟಿಂದ ಶುರು ಆಗುತ್ತೆ. ಡಿಸೆಂಬರಲ್ಲಿ ತಿರುಗಿ ನೋಡಿದಾಗ ಏನು ಟಾರ್ಗೆಟ್ ರೀಚ್ ಆಗಿದೆ, ಏನು ಮಾಡಿದ್ದೀವಿ. ಸೊ ಅಂದರೆ ರಿಯಾಲಿಟಿ ಡಿಸೆಂಬರಲ್ಲಿರುತ್ತೆ, ಬಿಗಿನ್ ಬಂದು ಜನವರಿಲಿರುತ್ತೆ. ಸೊ ಅಷ್ಟೇ. ಈ ವರ್ಷವೂ ಹೊಸ ಡೈರಿ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಬರೀತೀನಿ ನೆಕ್ಸ್ಟ್ ಇಯರ್ಗೆ ಏನೆಲ್ಲ ಮಾಡಬೇಕು, ಅಥವಾ ನನ್ನ ಈ ವರ್ಷದಲ್ಲಿ ನನ್ನ ಆಲ್ಮೋಸ್ಟ್ 100%ಗೆ 30% ಅಷ್ಟೇ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದ್ದು. ಬಟ್ ಇನ್ನೂ ನನಗೆ 70% ಆಗೋದಿದೆ. ಸೊ ಅದ್ರ ಮೇಲೆ ಹೇಗೆ ವರ್ಕ್ ಮಾಡಬೇಕು, ಅದನ್ನು ಹೇಗೆ ಅಚೀವ್ ಮಾಡ್ಕೋಬೇಕು, ಆ ಲಿಸ್ಟಲ್ಲಿ ಏನು ಮೈನಸ್ ಆಯಿತು, ನಾನು ಇನ್ನೂ ಬೆಟರಾಗಿ ಹೇಗೆ ಕೆಲಸ ಮಾಡ್ಬೋದಾಗಿತ್ತು ಅಂತ ನಾನು ಬರ್ಕೋತೀನಿ ಅಷ್ಟೇ. ಬಟ್ ನನಗೆ ಈ ಸರಿಯ ಕೆಲವೊಂದಿಷ್ಟು ಕನಸಿದೆ, ಈ ವರ್ಷನಾದರೂ ಅಟ್ಲೀಸ್ಟ್ ಮಾಡಬೇಕು ಅಂತ. ಸೊ ಅದು 3 ವರ್ಷದಿಂದನೂ ಆಗದಲ್ಲೇ ಇರೋ ಕನಸುಗಳಿದ್ದಾವೆ. ಸೊ ಈ ಥರ ಲಾಂಗ್ ಟೈಮ್ ಕನಸುಗಳು ಕೂಡ ಹಾಗೆ ಪೆಂಡಿಂಗ್ ಉಳಿದಿದೆ. ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಹೋಗೋಣ. ಯಾವತ್ತೂ ಅಷ್ಟೇ ನಾವು ಜನಗಳಿಗೆ ಅಥವಾ ಸಿಚುವೇಶನ್ನ ಏನೋ ಇಂಥ ಜನ ನಮ್ಮ ಲೈಫಲ್ಲಿ ಸಿಕ್ಬಿಟ್ರು ಅಂತನೋ, ಅಥವಾ ಏನೋ ಇದೊಂದು ಘಟನೆ ನಡೆದೋಯ್ತು ಅಂತ ಅಪ್ಸೆಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಎಲ್ಲಿವರೆಗೂ ರಿಯಾಕ್ಟ್ ಮಾಡ್ತಾ ಹೋಯ್ತೀವಲ್ವ, ಆ ಒಂದು ಸಮಯಕ್ಕಾಗಿರ್ಬೋದು, ಅಥವಾ ಸಿಚುವೇಶನ್ಗಾಗಿರ್ಬೋದು, ಅಥವಾ ಜನಗಳಿಗಾಗಿರ್ಬೋದು, ಅದಕ್ಕೆ ಒಂದು ಮೀನಿಂಗ್ ಬರುತ್ತೆ. ಅಂತಂದರೆ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೊಂದು ಅರ್ಥ ಬಂದುಬಿಡುತ್ತೆ. ಅವ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರ, ಅಥವಾ ನಿಮ್ಮನ್ನು ಕೆಟ್ಟದಾಗಿ ಬ್ಲೇಮ್ ಮಾಡ್ತಾ ಇದ್ದಾರೆ, ರಿಯಾಕ್ಟೇ ಮಾಡಬೇಡಿ. ನೀವು ರಿಯಾಕ್ಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ, ನೀವು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಅದು ಮೀನಿಂಗ್ಲೆಸ್ ಆಗಿಬಿಡತ್ತೆ. ಸೊ ಆದಷ್ಟು ಇದು ನಾನು ಯೂಟ್ಯೂಬಲ್ಲಿ ಕಲ್ತಿರೋಂತಹ ಒಂದು ಪಾಠ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಪ್ರಗತಿ ಚಿಕ್ಕವಳಾಗಿದ್ದಾಗ ಈ ಥರ ಆರ್ಟ್ ಕ್ರಾಫ್ಟ್ ತುಂಬ ಮಾಡ್ತಾಯಿದ್ದೆ.
ಬಟ್ ಈಗ ಟೈಮೇ ಸಾಕಾಗ್ತಾ ಇಲ್ಲ. ಇದನ್ನು ಮಾಡಬೇಕಾದ್ರೂ ತುಂಬ ನೆನ್ಪು ಮಾಡಿಕೊಂಡೆ, ಈಗ ನಾನು ಏನೂ ಮಾಡ್ತಾಯಿಲ್ಲ, ಏನು ಹೇಳ್ಕೊಡ್ತಾ ಇಲ್ಲ ಅಂತ. ಇದು ಪ್ರಗತಿ, ಇದು ಪ್ರೀತಮ್. ಸೊ ಒಂದಿಷ್ಟು ಟೈಮ್ ಇತ್ತು, ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದ್ದೆ. ಸೊ ಹಾಗಾಗಿ ನನಗೂ ಕೂಡ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗೆ ಇದೆಲ್ಲ ನನಗೆ ಏನೂ ಎಫರ್ಟ್ ಆಗೋದಿಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮನೆ ಕೆಲಸ ಅನ್ನೋದು ಸ್ವಲ್ಪ ಫಿಸಿಕಲಿ ಎಫರ್ಟ್ ಅಂತ ಅಂದಾಗ ಅದು ನಾರ್ಮಲಿ ಬಾಡಿ ಪೇಯ್ನ್ ಆ ಥರ ಅನಿಸುತ್ತೆ. ಬಟ್ ಈ ಥರ ಆರ್ಟ್, ಕ್ರಾಫ್ಟ್, ಡ್ರಾಯಿಂಗ್ ಇದೆಲ್ಲ ನಂಗೆ ತುಂಬ ಇಷ್ಟ. ಪೇಂಟ್ ಮಾಡೋದು, ಸೊ ಇವೆಲ್ಲ ಮಾಡಿದಾಗ ನನಗೆ ರಿಲ್ಯಾಕ್ಸ್ ಅನಿಸುತ್ತೆ, ಏನು ಎಫರ್ಟ್ ಅಂತ ಅನಿಸಲ್ಲ, ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಾನು ಸೀರೆಗಳಿಗೆ ಕುಚ್ಚ ಹಾಕ್ತಿರ್ತೀನಿ, ಡ್ರಾಯಿಂಗ್ ಮಾಡ್ತಾಯಿರ್ತೀನಿ, ಏನಾದರೂ ಮಾಡ್ತೀನಿ. ಸೊ ಆನ್ ಟೈಮಲ್ಲಿ ಡ್ಯೂರೇಷನ್ನಲ್ಲಿ ನಾನು ಏನೂ ಯೋಚನೆ ಮಾಡಲ್ಲ, ಬರೀ ಆರ್ಟ್ ಕ್ರಾಫ್ಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಲ್ಲ. ಸೊ ಹಾಗಾಗಿ ನನ್ನ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ಥರ. ಸೊ ಈ ವಿಡಿಯೋದಲ್ಲಿ ಆದಷ್ಟು ನಾನು ಹೇಳಿರೋದು, ನಾವು ಆಡುವಂತಹ ಮಾತು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಅದಕ್ಕೆ ಇರಬೇಕು, ನಮ್ಮ ಹಿರಿಯರು ಹೇಳ್ತಾರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆಮೇಲೆ ಇನ್ನೂ ಎಷ್ಟೊಂದು ಗಾದೆ ಇದ್ದಾವೆ, ಮಾತೆ ಮುತ್ತು, ಮಾತೆ ಮೃತ್ಯು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ನಿಮಗೆ ಯಾವುದಾದ್ರೂ ಈ ರಿಲೇಟೆಡ್ ಗಾದೆ ಕೊಡ್ತಿದ್ರೆ ಕಮೆಂಟಲ್ಲಿ ಹಾಕಿ. ಅಷ್ಟು ಪವರ್ಫುಲ್ ಇದೆ ನಮ್ಮ ಒಂದು ಮಾತಿಗೆ. ಸೊ ಹಾಗಾಗಿ ನಾವು ಬಳಸುವಂತಹ ಮಾತು ತುಂಬಾ ಆಲೋಚನೆ ಮಾಡಿ ಬಳಸಬೇಕಾಗತ್ತೆ. ಸೊ ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಮಾತಿಗೆ ರಿಲೇಟೆಡಾಗಿ ಯಾರ ಹತ್ರ ಸಲಹೆ ತೊಗೋತಾ ಇದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಲಹೆಯನ್ನು ಕೊಟ್ಟಿದ್ದು. ಅಂದರೆ ಅರ್ಜುನ ಶ್ರೀಕೃಷ್ಣನ ಹತ್ರ ಸಲಹೆ ತೊಗೊಂಡಿದ್ದಕ್ಕೆ ಅವರಿಗೆ ಒಳ್ಳೆ ದಾರಿ ಸಿಕ್ತು. ಅದೇ ದುರ್ಯೋಧನ ಶಕುನಿ ಹತ್ರ ಸಲಹೆ ತೊಗೊಂಡಿದ್ದಕ್ಕೆ ಅವರು ಎಷ್ಟು ಕೆಟ್ಟದಾಗಿ ಅಂದರೆ ನಾವು ಸಲಹೆ ತೊಗೊತಾ ಇರೋರನ್ನ ಕಂಪ್ಲೀಟಾಗಿ ನಂಬಿರ್ತೀವಲ್ವ. ಸೊ ಅದು ತುಂಬ ಇಂಪಾರ್ಟೆಂಟ್, ನಾವು ಯಾರ ಹತ್ರ ಯಾವ ಸಲಹೆಯನ್ನು ತೊಗೋತಾ ಇದ್ದೀವಿ ಅನ್ನೋದು. ಸೊ ಹಾಗಾಗಿ ಸಲಹೆ ತೊಗೋಬೇಕಾದ್ರೆ ತುಂಬ ಆಲೋಚನೆ ಮಾಡಿ, ನಮ್ಗೆ ಗೊತ್ತಿರುತ್ತಲ್ವ ಏನು ನಡೀತಾ ಇದೆ ಅಂತ. ಬಟ್ ಯಾವಾಗಲೂ ಅಷ್ಟೇ ಸಜೆಷನ್ ತೊಗೋಬೇಕಾದ್ರೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಸಜೆಷನ್ನ ತೊಗೋಬೇಕು. ಇವತ್ತಿಗೆ ರಾತ್ರಿ ಊಟಕ್ಕೆ ಏನು ಮಾಡಿದೆ ಅಂತಂದರೆ ತರಕಾರಿ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ. ಇರೋದು ಇಬ್ಬರು, ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸು. ಹಾಗೆ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಕುಡಿಯೋದು ಅಂದರೆ ಆಗೋದೇ ಇಲ್ಲ ಒಂದು ಕೆಲಸ. ಅದಕ್ಕೆ ನಾನು ಆ ಒಂದು ಜಗ್ಗಲ್ಲಿ ಯಾವಾಗಲೂ ಲೆಮನ್ ಜ್ಯೂಸ್ ಏನಾದರೂ ಮಾಡಿಟ್ಕೊಂಡಿರ್ತೀನಿ. ಸೊ ಅದು ಕುಡಿಬೇಕಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಡಿಹೈಡ್ರೇಟ್ ಆಗಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ತುಂಬ ನೀರು ಕುಡಿಯೋದು ಕಡಿಮೆ ಮಾಡಿದ್ದೀನಿ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಜಾಸ್ತಿ ನೀರು ಕುಡಿಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹಾಗೇನಾದರೂ ಮಾಡಿಟ್ಕೊಂಡಿರ್ತೀನಿ. ನಮ್ಮ ಮೈಂಡಲ್ಲಿ ಯಾವಾಗಲೂ ಕೂಡ ನೆಗೆಟಿವ್ ಪಾಸಿಟಿವ್ ಅಂತ ಒಂದು ಫ್ಯಾಕ್ಟ್ ಇರುತ್ತೆ. ನಾವು ಏನಾದರೂ ಒಂದು ಅನ್ಕೊತಾ ಇರ್ತೀವಿ ನೆಗೆಟಿವ್ ಆಗಿ, ಅದನ್ನು ನಾವು ಉಲ್ಟಾ ಮಾಡಬಹುದು ಅಂತ. ಅಂದರೆ ಹೀಗಲ್ಲ ಹೀಗೆ ಅಂತ ಕೂಡ ಹೇಳ್ಕೋಬಹುದು. ಯಾವಾಗಲೂ ನೆಗೆಟಿವ್ ಶೇಡ್ ಇರುವಂತಹ ನಮ್ಮ ಆಲೋಚನೆ ಹೇಳ್ತಾ ಇರುತ್ತೆ, ನಾನು ಆ ಮನುಷ್ಯನಷ್ಟು ತುಂಬ ಸ್ಮಾರ್ಟ್ ಇಲ್ಲ ಅಂತ. ಬಟ್ ಯಾವಾಗಲೂ ಅಷ್ಟೇ, ಎಲ್ಲರೂ ಒಂದೇ ಥರ ಇರೋದಿಲ್ಲ, ಪ್ರತಿಯೊಬ್ಬರು ಡಿಫ್ರೆಂಟ್ ಆಗಿರುತ್ತೆ. ತುಂಬ ಬೇರೆ ಬೇರೆ ವಿಧಾನದಲ್ಲಿ ಅವರವರು ಡಿಫ್ರೆಂಟ್ ಆಗಿರ್ತಾರೆ. ನನ್ನ ಕೈಲಿ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಲೇಬಾರ್ದು. ಸೊ ನಾನು ಟ್ರೈ ಮಾಡ್ತಾ ಇರ್ತೀನಿ, ಒಂದೊಂದು ಫೇಲ್ಯೂರಲ್ಲೂ ಒಂದೊಂದು ಕಲಿತಾ ಇರ್ತೀನಿ ಅಂತಲೂ ಕೂಡ ಹೇಳ್ಕೊಬೋದಲ್ವಾ. ಸೊ ಮತ್ತು ಇದು ತುಂಬ ಕಷ್ಟ, ನನ್ನ ಕೈಲಿ ಇದು ಆಗೋದೇ ಇಲ್ಲ ಅನ್ನೋದಕ್ಕಿಂತ ಪ್ರಾಕ್ಟೀಸ್ ಮಾಡಿ ಅದನ್ನು ಈಸಿ ಮಾಡ್ಕೋಬಹುದು. ಪ್ರಾಕ್ಟೀಸ್ ಮಾಡಿದ್ರೆ ಏನು ಬರಲ್ಲ ಹೇಳಿ. ಸೊ ನನಗೆ ಯಾವಾಗಲೂ ಇದರಲ್ಲಿ ನಾನು ಅಷ್ಟು ಚೆನ್ನಾಗಿಲ್ಲ, ನಾನು ಇದರಲ್ಲೇನು ಅಷ್ಟು ಬೆಟರಾಗಿ ಮಾಡಲ್ಲ ಅನ್ನೋದಕ್ಕಿಂತ ಟೈಮ್ ತೊಗೊಂಡು ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ರು ಆಗುತ್ತೆ. ಸೊ ನಾನು ಯಾವಾಗಲೂ ತಪ್ಪು ಮಾಡಿಬಿಟ್ಟೆ ಅಂದ್ಕೊಳ್ಳೋದಕ್ಕಿಂತ ತಪ್ಪಲ್ಲಿ ಒಂದೊಂದು ಪಾಠನ ಕಲಿತಾ ಇರ್ತೀವಲ್ಲ. ಸೊ ಹಾಗೆ ಅಂದ್ಕೊಂಡು ಓಕೆ, ಈ ತಪ್ಪಿಂದ ನನಗೆ ಇದೊಂದು ಪಾಠ ಕಲ್ತಿದ್ದೀನಿ ಅಂತ ಕೂಡ ಹೇಳ್ಕೊಬೋದು. ಯಾವಾಗಲೂ ನಾನು ಗಿವ್ ಅಪ್ ಮಾಡ್ತೀನಿ ಅನ್ನೋದಕ್ಕಿಂತ
ಇನ್ನೊಂದು ಸ್ಟ್ರಾಟಜಿ ಯೂಸ್ ಮಾಡಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳ್ಕೊಬಹುದು. ಇವಾಗ ನಾನು ಅದನ್ನೇ ಹೇಳಿದ್ದು, ಈ ಇಯರಲ್ಲಿ ನಾನು ಅಂದ್ಕೊಂಡಿದ್ದು ಎಷ್ಟೋ ಕೆಲಸಗಳಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇಯರಲ್ಲಿ ಡಿಫ್ರೆಂಟಾಗಿ ಬೇರೆ ರೀತಿ ಹೇಗೆ ಮಾಡ್ಕೋಬಹುದು ಅಂತ ಯೋಚನೆ ಮಾಡಬಹುದು. ಕೆಲವೊಂದು ಸಿಚುವೇಶನ್ ಬರುತ್ತೆ ನಿಜವಾಗ್ಲೂ ಕೂಡ ಅದನ್ನು ನಾವು ಫೇಸ್ ಮಾಡೋಕ್ಕೂ ಆಗಲ್ಲ. ಆ ಒಂದು ಸಿಚುವೇಷನಲ್ಲಿ ನಾವು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಬಟ್ ಆ ಟೈಮಲ್ಲಿ ಸ್ವಲ್ಪ ನಾವು ಕಾಮಾಗಿ ಯೋಚನೆ ಮಾಡಬೇಕು. ಇವಾಗ ಎಷ್ಟೊಂದು ಸರಿ ನಾವು ಡಿಸ್ಕವರಿ ಚಾನಲಲ್ಲಿ ನೋಡ್ತಾ ಇರ್ತೀವಲ್ವ, ಒಂದು ಜಿಂಕೆ ಹೋಗಿ ಕಲ್ಲ ಮೇಲೆ ತುಂಬ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡ್ಬಿಡುತ್ತೆ. ಆ ಹುಲಿ ಬಂದು ಅಂದರೆ ಹುಲಿಗೆ ಆ ಇಳಿಜಾರಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಎಷ್ಟು ಕಾಮಾಗಿ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡುತ್ತಲ್ವ. ಸೊ ಹಾಗೆ ನಮಗೆ ಆ ಥರ ನಮ್ಮ ಸುತ್ತ ಹುಲಿ ಸಿಂಹ ಏನೇ ಇದ್ರೂ ನಾವು ಜಿಂಕೆ ಥರ ಕಾಮಾಗಿ, ಅಂದರೆ ಆ ನೆಗೆಟಿವ್ ಸಿಚುವೇಶನ್ನ ಕಾಮಾಗಿ ತೊಗೊಂಡೋದ್ರೆ ಖಂಡಿತವಾಗ್ಲೂ ಆ ಒಂದು ಸಿಚುವೇಶನ್ಗೆ ಬೇರೆ ರೀತಿಯೇ ಒಂದು ಅರ್ಥ ಸಿಕ್ಬಿಡುತ್ತೆ. ಅದನ್ನು ನಾನು ಈಗ ರೀಸೆಂಟಾಗಿ ಅನುಭವಿಸಿದೆ. ಸೊ ಇದಿಷ್ಟನ್ನು ನಾನು ನಿಮ್ಮ ಜೊತೆ ಹೇಳಬೇಕು ಅಂದ್ಕೊಂಡೆ. ಹಾಗೆ ನನ್ನ ಫ್ಯಾಮಿಲಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಈ ಮುಖಾಂತರ ತಿಳಿಸಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲರಿಗಿಂತ ಮೊದಲು ನನ್ನದೇ ವಿಶ್ ಆಗಿರುತ್ತೆ ನನ್ನ ಫ್ಯಾಮಿಲಿಗೆ. ನನ್ನ ಪವಿತ್ರಾಸ್ ಬ್ಯೂಟಿ ವ್ಲಾಗ್ ಇಡೀ ಕುಟುಂಬಕ್ಕೆ ಹೊಸ ವರ್ಷದ ಶುಭಾಶಯಗಳು. ನಮಗಿದು ಹೊಸ ವರ್ಷ ಅಲ್ಲ ಅಂದ್ರೂ ಡಿಸೆಂಬರ್ ಮುಗಿದು ಜನವರಿಯಿಂದ ಒಂದು ಹೊಸ ಹೋಪ್ಸ್ ಅಂತೂ ಬರುತ್ತಲ್ವ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. 2024 ಇಸ್ವಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.